ವೀಕ್ಷಕರು, ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ಈ ದಿನ ಫೈನಾನ್ಸ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಆ, ಒಂದು ರೀತಿ ಫೈನಾನ್ಸ್ ಬಗ್ಗೆ ಇದೆ, ಬಟ್ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ ಇದೊಂಥರ ಸ್ಯಾಲರಿ ಬಗ್ಗೆ. ನಾನು ಫೈನಾನ್ಸ್ ಹುದ್ದೆ ಏನಾದ್ರು ನಿಮ್ಗಿದ್ರೆ ಎಷ್ಟು ದುಡ್ಡು ಮಾಡ್ಬೋದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತು ತಿಳ್ಸಕ್ ಇಷ್ಟಪಡ್ತೀನಿ. ನಾನು ಈ ಒಂದು ವಿಡಿಯೋ ಏನ್ ಮಾಡ್ತಾ ಇದ್ದೀನಿ, ಈ ವಿಡಿಯೋ ನಾನು ಆಕ್ಚುಯಲ್ ಡೇಟಾ, ಕರೆಕ್ಟ್ ಆಗಿರೋ ಡೇಟಾ ನಿಮ್ಗೆ ತೋರಿಸ್ಬೇಕು ಅಂತೇಳಿ ಸ್ವಲ್ಪ ನಾನು ಬರೀ CFA ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಅಂತ ಹೇಳಿ. ಸೊ ಈ CFA ಏನು ಪಾಸ್ ಮಾಡಿದ್ದಾರೆ ಅಥವಾ CFA ಎಕ್ಸಾಮ್ ಅಲ್ಲಿ ಈಗ ಯಾರು ಕುತ್ಕೊಂಡಿದ್ದಾರೆ ಅವ್ರ ಡೇಟಾ ಮಾತ್ರ ನನಗೆ ಸಿಕ್ತು ಆನ್ಲೈನ್ ಅಲ್ಲಿ. ಸೊ ಅವ್ರ ಡೇಟಾ ಮಾತ್ರ ಉಪಯೋಗಿಸ್ಕೊಂತೀನಿ. ಇನ್ನೊಂದು ವಿಷಯ, ನೀವೇನಾದ್ರೂ ಫೈನಾನ್ಸ್ ಅಲ್ಲಿ ಜಾಬ್ ಮಾಡಬೇಕು ಅಂದ್ರೆ CFA ಎಕ್ಸಾಮ್ ತಗೊಳ್ಳೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಇದು ನಾನು CFA ಚಾರ್ಟರ್ ಹೋಲ್ಡರ್ ಆಗಿರೋದ್ರಿಂದ, ಮೆಂಬರ್ಶಿಪ್ ಇಟ್ಕೊಂಡಿರೋದ್ರಿಂದ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಹೇಳೋ ಹಂಗಿಲ್ಲ. ಬಟ್ ಆದ್ರಿಂದ ಇದು ನನ್ನ ಯೂಟ್ಯೂಬ್ ಚಾನಲ್ ಇದು, ಡಿಸ್ಕ್ಲೈಮರ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ನಾನು ಹೇಳೋ ಹಾಗಿಲ್ಲ ಅಂತ ಹೇಳಿ. ಸೊ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಇದು ಗೋಲ್ಡ್ ಸ್ಟ್ಯಾಂಡರ್ಡ್. ಇದು ನೀವೇನಾದ್ರೂ ಈ CFA ಚಾರ್ಟರ್ ಚಾರ್ಟರ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೂ ನೀವು ಟಾಪ್ ಜಾಬ್ಗಳನ್ನ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದ್ರೆ ನಿಮಗೆ ತುಂಬಾನೇ ಸಹಾಯ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಫೈನಾನ್ಸಲ್ಲಿ ಹುದ್ದೆ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ CFA ಎಕ್ಸಾಮ್ನ ತಗೊಳ್ಳಿ, ಪಾಸ್ ಮಾಡಿ CFA ಚಾರ್ಟರ್ ಹೋಲ್ಡರ್ ಆಗಿ ಅಂತ ಹೇಳ್ತಾ, ಈ CFA ಚಾರ್ಟರ್ ಹೋಲ್ಡರ್ಗಳು ಇಂಡಿಯಾದಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ, ಆವ್ರೇಜ್ ಆಗಿ ಎಷ್ಟು ದುಡ್ಡು ಮಾಡ್ತಾರೆ, ಅಥವಾ CFA ಎಕ್ಸಾಮಲ್ಲಿ ಕುತ್ಕೊಂಡಿರೋರು ಆವ್ರೇಜ್ ಆಗಿ ಎಷ್ಟು ದುಡ್ಡು ಮಾಡ್ತಾರೆ, ಪ್ಲಸ್ ಅಮೆರಿಕಾದಲ್ಲಿ ಕೂಡ ಎಷ್ಟು ದುಡ್ಡು ಮಾಡ್ತಾರೆ ಅವರು ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತಿನ ದಿನ ನಾನು ನಿಮ್ ತಿಳ್ಸಕ್ ಇಷ್ಟಪಡ್ತೀನಿ. ಸೊ ತಡ ಮಾಡ್ತೇನೆ, ನಂದು ಸ್ಕ್ರೀನ್ ಚೇಂಜ್ ಮಾಡ್ತೀನಿ. ನಂದು ಲ್ಯಾಪ್ಟಾಪ್ ಸ್ಕ್ರೀನ್ ಏನಿದೆ ಅದನ್ನ ನಿಮ್ ಜೊತೆ ಈಗ ಶೇರ್ ಮಾಡ್ತೀನಿ, ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಸ್ವಲ್ಪ ನಂದು ಕ್ಯಾಮ್ರಾ ವ್ಯೂನ ಸ್ವಲ್ಪ ಸಣ್ಣ ಮಾಡ್ತೀನಿ, ನಿಮ್ಗೆ ಆರ್ಟಿಕಲ್ ಕಾಣಿಸೋ ಥರ. ಫಸ್ಟ್ ನಾನು ಇಂಡಿಯಾದಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ CFA ಚಾರ್ಟರ್ ಹೋಲ್ಡರ್ಗಳು ಅನ್ನೋದನ್ನ ತೋರಿಸ್ತೀನಿ. ನಾನು ಎಲ್ಲ ಫೈನಾನ್ಸ್ ಪೂರ್ತಿ ಇಂಡಸ್ಟ್ರಿಯಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ಏನ್ ಮಾಡ್ತಾರೆ ಡೇಟಾ ಸಿಗ್ಲಿಲ್ಲ. ಸೊ ಹಾಗಾಗಿ ಬರೀ CFA ಚಾರ್ಟರ್ ಹೋಲ್ಡರ್ಸ್ ಇಲ್ಲಾಂದ್ರೆ CFA ಎಕ್ಸಾಮ್ ಅಲ್ಲಿ ಕುತ್ಕೊಂಡಿರೋ ಜನಗಳು ಎಷ್ಟು ದುಡ್ಡು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಇದು CFA ಅವ್ರೇನೆ ಸರ್ವೆ ಮಾಡಿ ಈ ಡೇಟಾನ ರಿಲೀಸ್ ಮಾಡಿರೋದು ಇದು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. CFA ಇನ್ಸ್ಟಿಟ್ಯೂಟ್ CFA ಪ್ರೋಗ್ರಾಮ್ CFAನೇ ಇದನ್ನ ಕಂಡಕ್ಟ್ ಮಾಡಿ ಇಂಡಿಯಾದಲ್ಲಿ ಎಷ್ಟು ಸ್ಯಾಲರಿ ತಗೊಂತಾ ಇದ್ದಾರೆ CFA ಚಾರ್ಟರ್ ಹೋಲ್ಡರ್ಸ್ ಇರ್ಬೋದು, ಇಲ್ಲಾಂದ್ರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 3 ಲೆವೆಲ್ ಇರುತ್ತೆ ಎಕ್ಸಾಮ್. ಆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಎಕ್ಸಾಮ್ ಅಲ್ಲಿ ಕುತ್ಕೊಂಡಿರೋರು ಎಷ್ಟು ಸಂಬಳ ತಗೊಂತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಬರ್ತಿದ್ದಾರೆ. ಇದರಲ್ಲಿಕ್ಕಿಂತ ಈ ನಂದು ಮಿಂಟ್ ಏನಿದೆ, ಈ ಮಿಂಟ್ ಅಲ್ಲಿ ಲೈವ್ ಮಿಂಟ್ ಇದು ಬಂದು ನ್ಯೂಸ್ ಚಾನಲ್ ಇದೆ, ಅವರು ಬರ್ದಿರೋದ್ರ ಅವರು ಆ ಡೇಟಾನ ಉಪಯೋಗಿಸ್ಕೊಂಡು ಒಂದು ಆರ್ಟಿಕಲ್ ಬರ್ದಿದ್ದಾರೆ. ಸೊ ಅದನ್ನ ತುಂಬಾನೇ ಸಿಂಪ್ಲಿಫೈಡ್ ಆಗಿ ಅವ್ರು ಸಮರೈಸ್ ಮಾಡಿದ್ದಾರೆ. ಸೊ ಇದನ್ನ ಉಪಯೋಗಿಸ್ಕೊಂಡು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆವ್ರೇಜ್ ಆನ್ಯುವಲ್ ಸ್ಯಾಲರಿ ಬಂದು ನೀವೇನಾದ್ರೂ ಲೆವೆಲ್ 1 ಕ್ಯಾಂಡಿಡೇಟ್ಸ್ ಅಂದ್ರೆ ಲೆವೆಲ್ 1 ಅಪ್ಲೈ ಮಾಡಿದ್ದೀರಾ ಬಟ್ ಇನ್ನ ಲೆವೆಲ್ 1 ಪಾಸ್ ಮಾಡಿಲ್ಲ. ಸೊ ಆ ರೀತಿ ಏನಾದ್ರು ನೀವು ಆ ಲೆವೆಲ್ ಅಲ್ಲಿ ಏನಾದ್ರು ನೀವು ಇದ್ರೆ ನಿಮ್ಗೆ ಆಲ್ಮೋಸ್ಟ್ 10 ಲಕ್ಷದಷ್ಟು ಆವ್ರೇಜ್ ಸಂಬಳ ಇದು. ಅದಕ್ಕಿಂತ ಜಾಸ್ತಿ ಮಾಡ್ತಿರೋರು ಇರ್ಬೋದು, ಅದಕ್ಕಿಂತ ಕಮ್ಮಿ ಮಾಡ್ತಿರೋರು ಇರ್ಬೋದು, ಬಟ್ ಆವ್ರೇಜ್ ಸಂಬಳ ಬಂದು 10 ಲಕ್ಷ. ಆಮೇಲೆ ಲೆವೆಲ್ 2 ಕ್ಯಾಂಡಿಡೇಟ್ಸ್ ಅಂದ್ರೆ ಲೆವೆಲ್ 1 ಪಾಸ್ ಮಾಡಿ ಲೆವೆಲ್ 2 ಎಕ್ಸಾಮ್ಗೆ ಕಟ್ಟಿ ಕುತ್ಕೊಂಡಿದ್ದಾರೆ, ಅವ್ರದ್ದು ಬಂದು 13.5 ಲಕ್ಷ ಅಷ್ಟು ಸಂಬಳ ಸಿಗುತ್ತೆ. ಲೆವೆಲ್ 3 ಕ್ಯಾಂಡಿಡೇಟ್ಸ್ ಬಂದು ಲೆವೆಲ್ 1, ಲೆವೆಲ್ 2 ಎರಡು ಪಾಸ್ ಮಾಡಿ ಲೆವೆಲ್ 3 ಅಲ್ಲಿ ಕುತ್ಕೊಂಡಿದ್ದಾರೆ, ಅವರು ಬಂದು 17.5 ಲಕ್ಷದಷ್ಟು ಸಂಬಳ ಮಾಡ್ತಾ ಇದ್ದಾರೆ ಆವ್ರೇಜ್ ಸಂಬಳ. ಅದಕ್ಕಿಂತ ಜಾಸ್ತಿ ಮಾಡ್ತಿರೋರು ಇರ್ಬೋದು, ಕಮ್ಮಿ ಮಾಡ್ತಿರೋರು ಇರ್ಬೋದು, ಬಟ್ ಆವ್ರೇಜ್ ಸಂಬಳ ಬಂದು 17.5. ಆಮೇಲೆ ಲೆವೆಲ್ 3 ಕ್ಲಿಯರ್ ಮಾಡಿರೋರು ಬಂದು 20,70,000 ಆವ್ರೇಜ್ ಸಂಬಳ ಮಾಡ್ತಾ ಇದ್ದಾರೆ. ಇದು ಚಾರ್ಟರ್ ಹೋಲ್ಡರ್ 44 ಲಕ್ಷ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇದ್ರ ಪ್ರಕಾರ ಏನಾದ್ರು ನೋಡಿದ್ರೆ ಎಷ್ಟು 6 ವರ್ಷ ಏನಾದ್ರು 6 ವರ್ಷ 6 years ನ್ಯೂ CFA 6 years of work experience is ನ್ಯೂ CFA ಚಾರ್ಟರ್ ಹೋಲ್ಡರ್ ಅಂದ್ರೆ ಈಗ ತಾನೇ ನೀವು 3 ಎಕ್ಸಾಮ್ ಪಾಸ್ ಮಾಡಿ
ಚಾರ್ಟರ್ ಹೋಲ್ಡರ್ ಆಗಿದ್ರೆ ನಿಮ್ಗೆ ಆಲ್ಮೋಸ್ಟ್ 30 ಲಕ್ಷ 28,60,000 ಸಂಬಳ ಸಿಗುತ್ತೆ. ಅದರ ಆವ್ರೇಜ್ ಸ್ಯಾಲರಿ ನೀವು CFA ಚಾರ್ಟರ್ ಹೋಲ್ಡರ್ ನ್ಯೂ ಅಲ್ಲ, ಬಟ್ ಚಾರ್ಟರ್ ಹೋಲ್ಡರ್ಗಳದ್ದು ಎಲ್ಲಾರ್ದು ಸ್ಯಾಲ್ರಿಗಳನ್ನ ಕೊಟ್ಟು ತಗೊಂಡು ಅದರ ಆವ್ರೇಜ್ ಬಂದು 44,40,000 ಸಂಬಳ ತಗೊತಾ ಇದಾರೆ ಅಂತ. ಇದು ಬಂದು ಇಂಡಿಯಾದಲ್ಲಿ ಎಷ್ಟು ಮಾಡ್ಬೋದು ನೀವು ಸಂಬಳ ಅಂತೇಳಿ. ಅದೇ ರೀತಿ ಈಗ ಅಮೆರಿಕಾದಲ್ಲಿ ಎಷ್ಟಿರ್ಬೋದು ಸಂಬಳ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಆವ್ರೇಜ್ ಸ್ಯಾಲ್ರಿ ಇದು ಬಂದು CFA ಚಾರ್ಟರ್ ಹೋಲ್ಡರ್ಗಳದ್ದು ಆವ್ರೇಜ್ ಸ್ಯಾಲ್ರಿ, MBA ಹೋಲ್ಡರ್ಸ್ಗಳದ್ದು ಆವ್ರೇಜ್ ಸ್ಯಾಲ್ರಿ, CPAದು ಆವ್ರೇಜ್ ಸ್ಯಾಲ್ರಿ, CFP ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೇಳಿ ಇದು ಫೈನಾನ್ಷಿಯಲ್ ಪ್ಲಾನರ್ಸ್ ಎಷ್ಟು ಆವ್ರೇಜ್ ಸಂಬಳ ಇರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡೋ ಹಾಗೆ CFA ಚಾರ್ಟರ್ ಹೋಲ್ಡರ್ಸ್ಗಳೇನಿರ್ತಾರೆ ಅವರು ಬೇಕಾದಷ್ಟು ದುಡ್ಡು ಮಾಡ್ತಾರೆ. ಈ ರೀತಿ ಪದಗಳು ಉಪಯೋಗಿಸೋ ಹಾಗಿಲ್ಲ ನಾನು. ಸೊ ಬೇರೆಯವರು ಕಮ್ಮಿ ಕಂಪೇರ್ ಮಾಡ್ಕೊಂಡ್ರೆ ಚೆನ್ನಾಗಿ ಸಂಬಳ ತಗೊತಾ ಇದ್ದಾರೆ. ಸೊ 180,000 1,80,000 1,80,000 ದಷ್ಟು ಆನ್ಯುವಲ್ ಸ್ಯಾಲ್ರಿ ಬಂದು ಇಷ್ಟು ಮಾಡ್ತಾ ಇದ್ದಾರೆ. ಸೊ ಇದೇನಾದರೂ INR ಅಲ್ಲಿ ಹೇಳ್ಬೇಕು ಅಂದರೆ USD INR ಇವತ್ತಿನ ರೇಟಲ್ಲಿ ನಾನು ಎಷ್ಟು ಅನ್ನೋದನ್ನ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀನಿ. ಸೊ 1.5 ಕೋಟಿ ಬೇಸಿಕಲಿ ಆಲ್ಮೋಸ್ಟ್ 1.5 ಕೋಟಿ ಅಷ್ಟು ಆವ್ರೇಜ್ ಸ್ಯಾಲರಿ ಇರುತ್ತೆ. ಇದಕ್ಕಿಂತಲೇ ಜಾಸ್ತಿ ಮಾಡ್ತಾ ಇರೋರು ಸಾಕಷ್ಟು ಜನ ಇರ್ತಾರೆ, ಇದಕ್ಕಿಂತ ಕಮ್ಮಿ ಮಾಡ್ತಾ ಇರೋರು ಸಾಕಷ್ಟು ಜನ ಇರ್ತಾರೆ. ಬಟ್ ಆವ್ರೇಜ್ ಸ್ಯಾಲರಿ ಬಂದು 1,80,000 US$. ಇದು CFAದಿದೆ, ಸಾರಿ MBAದಿದೆ. MBA ಏನಾದರೂ ಇದ್ರೆ ಬೇಸಿಕಲಿ 1,07,000 ಮಾಡ್ತಾ ಇರ್ತಾರೆ ಆವ್ರೇಜ್ ಸ್ಯಾಲ್ರಿ. ನೀವೇನಾದ್ರೂ CPA ಬೇರೆ ಎಕ್ಸಾಮ್ಗಳಿದ್ದಾವೆ, CPA ಬರೀ CPA ಇದ್ರೆ ಅವ್ರದ್ದು ಆವ್ರೇಜ್ ಸ್ಯಾಲ್ರಿ ಬಂದು 70,000. ಆಮೇಲೆ CFP ಅದು ಏನಾದ್ರು ಇದ್ರೆ ಬರೀ 80,000 ಅಷ್ಟೇ. ಸೊ ಈ ರೀತಿ ಇದು ಕಂಪ್ಯಾರಿಸನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬರೀ CFA ಬಗ್ಗೆ ಏನಾದ್ರು ಮಾತಾಡಿದ್ರೆ 1,80,000 ಸಂಬಳ ಆವ್ರೇಜ್ ಸಂಬಳ ತಗೊಂತ ಇದ್ದಾರೆ. ಸೊ ಬೇಕಾದಷ್ಟು ದುಡ್ಡಿದೆ ಫೈನಾನ್ಸದಲ್ಲಿ, ತುಂಬಾನೇ ದುಡ್ಡು ಮಾಡ್ಬೋದು. ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದ್ರೆ ಇನ್ನೂ ಸಾಕಷ್ಟು ದುಡ್ಡು ಮಾಡ್ಬೋದು. ಪಾರ್ಟ್ನರ್ಸ್ಗಳೇನಾದ್ರೂ ಆದರೆ ನೀವು ದೊಡ್ಡ ಕಂಪ್ನಿಯಲ್ಲಿ ಪಾರ್ಟ್ನರ್ಸ್ ಅಂದರೆ ನಿಮ್ಗೆ ಸಂಬಳ ಅಲ್ಲದೆ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಮಾರ್ಜಿನ್ ಕೂಡ ನಿಮ್ಗೆ ಸಿಗುತ್ತೆ. ಆ ರೀತಿ ಏನಾದರೂ ನೀವು ಆದರೆ ಇನ್ನೂ ತುಂಬ ದುಡ್ಡು ಮಾಡ್ಬೋದು. ಕೋಟಿ ಮಾಡ್ತಾ ಇರೋ ಸಾಕಷ್ಟು ಜನ ಇದ್ದಾರೆ. ಹೆಡ್ಜ್ ಫಂಡ್ಸ್ ಅಲ್ಲೇನಾದರೂ ನೀವು ಪಾರ್ಟ್ನರ್ಸ್ ಆದರೆ ತುಂಬಾನೇ ದುಡ್ಡು ಮಾಡ್ಬೋದು. ಸೊ ಹಾಗಾಗಿ ಈ ದುಡ್ಡು ಮಾಡೋ ಅವಕಾಶ ತುಂಬಾನೇ ಇರುತ್ತೆ. ನೀವೇನಾದರೂ ಫೈನಾನ್ಸ್ ಹುದ್ದೆ ಏನಾದರೂ ತಗೊಂಡ್ರೆ ಸ್ವಲ್ಪ ಚೇಂಜ್ ಮಾಡ್ತೀನಿ, ನನ್ನ ಮುಖ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ, ದೊಡ್ಡದಾಗಿ ಕಾಣಿಸ್ಲಿ ಅಂತೇಳಿ. ಸೊ ಇಷ್ಟು ಒಂದು ಈಗ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥ್ಸ್ ಚೆನ್ನಾಗಿದೆ ಬಟ್ ನಿಮ್ಗೇನೋ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಡಾಕ್ಟರ್ ಆಗಕ್ಕೂ ಇಂಟ್ರೆಸ್ಟ್ ಇಲ್ಲ, ಖಂಡಿತವಾಗ್ಲೂ ನೀವು ಫೈನಾನ್ಸ್ ಹುದ್ದೆಗೆ ಹೋಗೋಕ್ಕೆ ನೀವು ಹೋಗ್ಬೋದು. CFA ಒಂದು ರೀತಿ ಹೇಳ್ಬೇಕು ಅಂದರೆ ತುಂಬಾ ಕಷ್ಟವಾದ ಎಕ್ಸಾಮ್ ಇದೆ. ಬಟ್ ನೀವು ಟೈಮ್ ತಗೊಂಡು ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆದರೆ ನೀವು ಖಂಡಿತವಾಗ್ಲೂ ಪಾಸ್ ಮಾಡ್ಬೋದು. ನೀವೇನಾದರೂ ಫೈನಾನ್ಸಲ್ಲಿ ಮ್ಯಾಥ್ಸಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರೂ. ನಿಮ್ಗೇನಾದರೂ CFA ಇನ್ನ ಇಂಟ್ರೆಸ್ಟ್ ಇದ್ದಲ್ಲಿ ನಾನು CFA ಶಾರ್ಟ್ ಹೋಲ್ಡರ್ ನಿಮ್ಗಾಗಲೇ ಹೇಳಿದ ರೀತಿ ನೀವು ಆ ಎಕ್ಸಾಮ್ ತಗೊಳಕ್ಕೆ ಏನಾದರೂ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಯಾವ್ಯಾವ ರೀತಿ ಸಪೋರ್ಟ್ ಮಾಡ್ಬೋದು, ನನ್ನ ಕೈಯಿಂದ ಏನಾಗ್ಬೋದು ಆ ರೀತಿ ನಿಮಗೆ ಸಪೋರ್ಟ್ ಮಾಡ್ತೀನಿ. ಎಕ್ಸಾಮ್ ಬಗ್ಗೆ ತಿಳಿಸೋದಾಗಿರ್ಬೋದು, ಇಲ್ಲಾಂದರೆ ಯಾವ ರೀತಿ ಎಕ್ಸಾಮ್ನ ಪಾಸ್ ಮಾಡ್ಬೋದು, ಯಾವ ರೀತಿ ಓದಬೇಕು, ನಿಮ್ಗೇನಾದರೂ CFA ಎಕ್ಸಾಮ್ ಏನಾದರೂ ನೀವು ತಗೊಂಡಿದ್ದು, ಈಗ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ದು, ಏನಾದರೂ ನಿಮಗೆ ಡೌಟ್ ಇದೆ ಅದ್ರ ಬಗ್ಗೆನೂ ಕೂಡ ನಾನು ಕೇಳಿ ನಾನು ನಿಮಗೆ ಕನ್ನಡದಲ್ಲೇ ಈ ನಿಮ್ಮ ಮಾತೃಭಾಷೆ ಏನಾದರೂ ಕನ್ನಡ ಆಗಿದ್ರೆ ನನ್ನ ಮಾತೃಭಾಷೆ ಕೂಡ ಕನ್ನಡ ಸುಲಭವಾಗಿ ಕನ್ನಡದಲ್ಲಿ ಅರ್ಥ ಆಗೋ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೇನೇ ಇರ್ಬೋದು ಫೈನಾನ್ಸ್ ಬಗ್ಗೆ ಅಥವಾ ಹುದ್ದೆ ಬಗ್ಗೆ, ಇಲ್ಲಾಂದರೆ ಜಾಬ್ಸ್ ಇರ್ಬೋದು, ಇಲ್ಲಾಂದರೆ ಸ್ಯಾಲ್ರಿ ಬಗ್ಗೆ ಇರ್ಬೋದು, ಏನೇ ಕ್ವಶನ್ಸ್ ಇದ್ರೂ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಏನಿದೆ ಇದನ್ನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.